ಆದರೆ ನಾವಿಬ್ಬರು ಶೆಟ್ರು ವಿಚಾರ ಏನೂ ಮಾತಾಡ್ತಿರ್ಲಿಲ್ಲ. ಆ ಮಂಜುನಾಥ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನೀವು ಶೆಟ್ರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರಂತೆ? ಹೌದು ಮೇಡಮ್, ಅವ್ರ ಅಂಗಡಿ ಕ್ಲೋಸ್ ಮಾಡೋವರೆಗೂ ನಾನು ಅವ್ರ ಜೊತೆಗೆ ಇದ್ದೆ. ಈಗ ಶೆಟ್ರ್ ಎಲ್ಲಿದ್ದಾರೆ? ಇವರಲ್ಲೇ ಇದ್ದಾರೆ. ಈ ಊರಲ್ಲಿದ್ದಾರಾ? ಹೌದು ಮೇಡಮ್. ನಾನು ಅವ್ರನ್ನ ಮೀಟ್ ಮಾಡಬೇಕಲ್ಲ? ಖಂಡಿತ ಬನ್ನಿ, ಈಗಲೇ ಹೋಗೋಣ. ಸಾರಿ ಮೇಡಮ್, ನಾನೀಗ ಡ್ಯೂಟಿ ಮೇಲೆ ಇದ್ದೇನೆ. ನನ್ನ ಶಿಫ್ಟ್ ಮುಗಿಯೋದು ರಾತ್ರಿ 10 ಗಂಟೆ ಆಗ್ತದೆ. ಅಷ್ಟೊತ್ತಿನಲ್ಲೇ ಅಲ್ಲಿ ಅವರನ್ನು ಹೋಗಿ ಕಾಣೋದು ಸರಿ ಆಗೋದಿಲ್ಲ. ಹಾಂ, ನಾಳೆ ನೀವು ಇಲ್ಲಿಗೆ 10 ಗಂಟೆಗೆ ಬಂದರೆ ನಾನು ನಿಮ್ಮನ್ನು ಅವರಿರೋ ಜಾಗ ಕರ್ಕೊಂಡು ಹೋಗ್ತೇನೆ. ಶ್ಯೂರ್, ಡೆಫಿನೆಟಾಗಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Hey Mark, the logistics ain't working at all. We'll have to work on that. Hi Sharath. Yeah, we'll have to do something about it. Yeah. You got it? Okay, just wait a sec. One sec. Sharath, I'm one so minute. happy. Hey, sorry man. Yeah, Richard. Yeah. Okay, I'll be there next week. We'll try to do something about it. We'll definitely meet. Okay, done. Yeah, got it. Bye. ಶರತ್, ನಿನ್ ಮಾತು ಮುಗ್ದಿದ್ರೆ ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ಕೇಳು. One sec, Bharti. Yeah, I'll check the mail and let you know. ಶರತ್, Can I check the mail? If you don't mind. Okay. Check ಮಾಡಿದೆ ಮೇಲ್ನ. Looks perfect for me. We can proceed in fact. Okay. Done. Yeah. Sure. Thank you. ಶರತ್, Yeah, Bharti. Excuse me. ಯಾ ಅಶೋಕ್, ಇನ್ನೊಂದು 3 ದಿನ ಅಷ್ಟೇ, ಖಂಡಿತ. ಮನೆಯೆಲ್ಲ ಚೆನ್ನಾಗಿದ್ದಾರಲ್ವಾ? ಯಾ, ಶೀಸ್ ಇಲ್ಲೇ ಇದ್ದಾಳೆ. Another 3 days. Might be next time. ಖಂಡಿತ. ಓಕೆ. ಯಾ, ಬಾಯ್. ಭಾರತಿ, ಎಲ್ಲಿಗೆ ಹೊರಟೆ? ಮಲ್ಕೊಳಕ್ಕೆ. ಇಷ್ಟೊತ್ನಲ್ಲ? ಮತ್ತಿನ್ನೇನ್ ಮಾಡ್ಲಿ? ಏನೋ ಹೇಳಬೇಕು ಅಂತಿದ್ದೆ. ಏನಿಲ್ಲ ಬಿಡು. ಪ್ಲೀಸ್ ಸಿಟ್ ಡೌನ್. ಐ ಆಮ್ ಸಾರಿ ಮ್ಯಾನ್, ಪ್ಲೀಸ್. ಅರ್ಜೆಂಟ್ ವರ್ಕ್ ಇತ್ತು, ನಿಂಗೆ ಗೊತ್ತಲ್ಲ. ದೇರ್ ವರ್ ಸಮ್ ಮೇಲ್ಸ್ ಟು ಚೆಕ್ ಆ್ಯಂಡ್ ದಟ್ಸ್ ಇಟ್. ಭಾರತಿ, ಸಾರಿ. ಆ ಫೋನ್ ಕೊಡು. ಈ ಫೋನಾ? ಕೊಡು. ಶರತ್, ನಾನು ನಾಳೆ ಶೆಟ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ದಟ್ಸ್ ಗ್ರೇಟ್. ನಾಳೆ ನಿನ್ನ ಕಮಿಟ್ಮೆಂಟ್ ಮುಗಿಯತ್ತೆ. ಅಬ್ಸಲ್ಯೂಟ್ಲಿ. ಭಾರತಿ, ನೀನು ಹೇಳ್ತಿದ್ಯಲ್ಲ, ವಾಟ್ಸ್ಆಟ್ ಶರಾವತಿ ಬ್ಯಾಕ್ ವಾಟರ್ಸ್ ಅಡ್ವೆಂಚರ್ ಕ್ಲಬ್, ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು. ಡೋಂಟ್ ಗೆಟ್ ಎಕ್ಸೈಟೆಡ್. ಆನ್ ಒನ್ ಕಂಡೀಷನ್. ಏನೋ? ಅಲ್ಲಿ ಹೋಗ್ಬಿಟ್ಟು ನೀನು ಗೋವಿಂದ್ ಶೆಟ್ರು ಜಪ ಮಾಡ್ಕೊಡ್ದು. ಓಕೆ, ಡನ್. ಮೈ ಫೋನ್ಸ್. ಥ್ಯಾಂಕ್ಸ್ ಸ್ವೀಟಾರ್ಟ್, ಥ್ಯಾಂಕ್ ಯು ಸೋ ಮಚ್. ಕಮ್ಯುನಿಕೇಶನ್. ಇರಿಟೇಷನ್. ಎಷ್ಟಾಯ್ತಣ್ಣ? 30 ರೂಪಾಯಿ ಸರ್. ತಗೊಳ್ಳಿ. ಇದೇನಾ ಶೆಟ್ರ್ ಮನೆ? ಇದು ಮನೆ ಅಲ್ಲ ಮೇಡಮ್, ವೃದ್ಧಾಶ್ರಮ. ವೃದ್ಧಾಶ್ರಮನಾ? ಹೌದು ಮೇಡಮ್.
ನಡೀರಿ. ನೀರು ಹಾಕ್ಬಿಟ್ಟು ಬೇಗ ಬರೋ. ಬಂದೆ. ಬನ್ನಿ. ಮಂಜುನಾಥ ಚೆನ್ನಾಗಿದ್ದೀಯಾ? ಹ್ಞೂ ಅಜ್ಜ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಒಳ್ಳೇದು. ಈ ಅಮ್ಮ ಯಾರು? ಇವರು ನನ್ನ ಸ್ನೇಹಿತರು, ಗೋವಿಂದ್ ಶೆಟ್ಟರ್ ನೋಡೋದಕ್ಕೆ ಬಂದಿದ್ದಾರೆ. ನಮಸ್ಕಾರ ತಾಯಿ. ಬನ್ನಿ. ಬನ್ನಿ ಬನ್ನಿ. ಗೋವಿಂದ್ ಶೆಟ್ರು. ಹಾಂ, ನಮಸ್ಕಾರ. ಗೋವಿಂದ್ ಶೆಟ್ರೆ, ನಮಸ್ಕಾರ. ನಿಮ್ಮ ಸ್ನೇಹಿತ ಬಾಲಕೃಷ್ಣ ಅಂತ ಇದ್ರಲ್ಲ, ನೀವು ಅವ್ರನ್ನ ಬಾಲ್ಕಿ ಬಾಲ್ಕಿ ಅಂತ ಕರಿತಾ ಇದ್ರಂತಲ್ಲ, ನಾನು ಅವ್ರ ಮಗಳು ಭಾರತಿ. ನನಗೆ ಭಾರತಿ ಅಂತ ಹೆಸರಿಟ್ಟವರು ನೀವೇ ಅಂತ ಅಪ್ಪ ಹೇಳ್ತಾ ಇದ್ರು. ನಿಮ್ ಸಾಲ ತೀರಿಸ್ಬೇಕು ಅಂತ ಅಮೆರಿಕದಿಂದ ಬಂದಿದ್ದೀನಿ. ಮಾತಾಡಿ ಶೆಟ್ರೆ. ಪ್ಲೀಸ್ ಮಾತಾಡಿ ಶೆಟ್ರೆ. ಯಾಕೆ ಸುಮ್ಮನಿದ್ದೀರಾ? ಮೇಡಮ್, ಯಜಮಾನರು ಮಾತಾಡೋ ನಿಲ್ಲಿಸಿ 6 ತಿಂಗಳಾಯ್ತು. ಯಾವಾಗಲೂ ಹೀಗೆ ಇರ್ತಾರೆ. 3 ದಿವಸದಿಂದ ತುಂಬ ಸೀರಿಯಸ್ ಆಗಿತ್ತು. ಅದಕ್ಕೆ ವೃದ್ಧಾಶ್ರಮದವರು ಅವರ ಮಗಳು ಸೊಸೆನ ಇಲ್ಲಿ ಕರೆಸಿದ್ದಾರೆ. ನಮಸ್ಕಾರ. ನಮಸ್ಕಾರ, ನಾನು ರಮ್ಯಾ, ಅವ್ರ ಸೊಸೆ. ನೀವು ಅವ್ರ ಮಗಳ? ವಾಸವಿ. ಶೆಟ್ರಿಗೆ ಏನಾಗಿತ್ತು? ಕೇಳಿ, ಅವ್ರ ಮಗಳು ಇಲ್ಲೇ ನಿಂತಿದಾರಲ್ಲ. ಯಾಕೆ, ನಿಂಗೆ ಗೊತ್ತಿಲ್ವಾ? ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರೋದು. ನಾನೇನು 3 ದಿನದವಳು, ನೀವೇ ಅಲ್ವಾ ಅವ್ರ ಮುದ್ದಿನ ಮಗಳು. ಹೀಗೆ ಬಂದವ್ರ ಮುಂದೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ಬೇಡ. ಇದ್ದಂಗೆ ಹೇಳಿದ್ರೆ ಚುಚ್ಚಿದಂಗೆ ಆಗತ್ತಾ ನಿಮ್ಗೆ? ಇರೋದೇನಿದೆ ಅದರಲ್ಲಿ? ನಾನು ಹೇಗೆ ನಮ್ಮಪ್ಪನ ಮಗಳು, ನೀನು ಹಾಗೆ ನಿಮ್ಮಪ್ಪನ ಮಗಳು. ನಮ್ಮಪ್ಪನ ಚೆರಕ್ ಬಂದ್ರೆ ಅಷ್ಟೇ. ಈ ಕೈಯೆಲ್ಲ ತೋರ್ಸಿ ಮಾತಾಡ್ಬೇಡ ನೀನು. ನಾನಿವಾಗ ನಿಮ್ಮಪ್ಪನ ಏನಂದೆ? ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿ. ಎಕ್ಸ್ಕ್ಯೂಸ್ ಮೀ, ಯಾಕಿಲ್ಲೆಲ್ಲ ಈ ಮಾತು? ಬನ್ನಿ, ನೀವು ಬನ್ನಿ. ಗೋವಿಂದ್ ಶೆಟ್ರು, ಓಲ್ಡ್ ಏಜ್ ಹೋಮ್. ಇದನ್ನ ನೋಡೋಕ್ಕೋಸ್ಕರ ನೀನು ಅಲ್ಲಿಂದ ಇಲ್ಲಿಗೆ ಬಂದ್ಯಾ? ನಾನೇನ್ ಮಾಡ್ಲಿ ಶರತ್? ಹಾಗಲ್ಲ ಭಾರತಿ, ಇವಾಗ ಶೆಟ್ರ್ ಇರೋ ಕಂಡೀಷನ್ಗೆ ಅವ್ರಿಗೇನು ಕೊಟ್ಟರು ವೇಸ್ಟ್. ಹಾಗಾದ್ರೆ ನಾನು ನಮ್ಮಪ್ಪನ ಕೊಟ್ಟ ಮಾತು? ನನಗೆ ನಮ್ಮಪ್ಪನ ಮುಖನೇ ಕಣ್ಮುಂದೆ ಬರ್ತಾ ಇದೆ. ಮಗಳೇ, ಇಷ್ಟು ದಿನ ನಿನಗೆ ಹೇಳಿರಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ನಿನ್ನ ಮದುವೆ ಸಮಯದಲ್ಲಿ ಸ್ವಲ್ಪ ಹಣ ಶಾರ್ಟೇಜ್ ಬಂತು. ಗೋವಿಂದ್ ಶೆಟ್ರ್ ಹತ್ರ ಹೋಗಿ ಸಾಲ ಕೇಳಿದೆ. ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ 60,000 ರೂಪಾಯಿ ಕೊಟ್ಟರು. 1 ವಾರದಲ್ಲಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದರೆ ದುಡ್ಡು ಅಡ್ಜಸ್ಟ್ ಆಗಲೇ ಇಲ್ಲ. ನಿನ್ನ ಮದುವೆ ಆದಮೇಲೆ ನೀನು ಅಮೇರಿಕಕ್ಕೆ ಬಂದೆ. ನಿನ್ನ ಜೊತೆ ನಾನೂ ಬಂದೆ. ಶೆಟ್ರಿಗೆ ಹೇಳ್ದೆ ಕೇಳದೆ ಊರು ಬಿಟ್ಟು ಬಂದಲ್ಲ ಅಂತ ಮನಸ್ಸಿನಲ್ಲಿ ತುಂಬ ಕೊರಗ್ತಾ ಇದ್ದೆ. ಏನಾರ ಪ್ರಯತ್ನ ಮಾಡಿ ಅವ್ರ ಸಾಲ ತೀರಿಸ್ಬೇಕು ಅಂತ ಬಹಳ ಟ್ರೈ ಮಾಡಿದೆ, ಆಗಲೇ ಇಲ್ಲ. ಮಗಳೇ, ನಾ ಸತ್ತ ಮೇಲೆ ನನ್ನ ಶ್ರಾದ್ದ ಮಾಡದೇ ಇದ್ರೂ ಪರವಾಗಿಲ್ಲ, ಶೆಟ್ರ ಹಣನ ಬ್ಯಾಂಕ್ ಇಂಟ್ರೆಸ್ಟ್ ಸಹಿತ ಕೊಡ್ತೀಯಾ ಮಗಳೇ? ಖಂಡಿತಪ್ಪ. ಇದು
ನನ್ನ ಕೊನೆಯ ಆಸೆ. ಶೆಟ್ರ ಋಣ ಸಂದಾಯ ಆಯಿತು ಅಂದರೆ ನನಗೆಷ್ಟೋ ಸಮಾಧಾನ ಆಗತ್ತೆ. ಅಪ್ಪ, ನೀವೇನೂ ಯೋಚನೆ ಮಾಡಬೇಡಿ. ನಿಮ್ಮ ಸಾಲ ನಾನು ತೀರಿಸ್ತೀನಿ. ಓಕೆ? ನಾನು ಮಾತು ಕೊಟ್ಟ ಮೇಲೇನೆ ನಮ್ಮಪ್ಪ ನೆಮ್ಮದಿಯಾಗಿ ಪ್ರಾಣ ಬಿಟ್ಟಿದ್ದು. ಶೆಟ್ರಿಗೆ ಅಂತ ಕಳಿಸಿದ 2.5 ಲಕ್ಷ ರೂಪಾಯಿ ಚೆಕ್ಕು ಅಡ್ರೆಸ್ ನಾಟ್ ಟ್ರೇಸಬಲ್ ಅಂತ ವಾಪಸ್ ಬಂತು. ಪರ್ಸ್ನಲ್ ಆಗಿ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಪರಿಸ್ಥಿತಿ ಹೀಗೆ. ಈ ಋಣ ನಾನು ಹೇಗೆ ತೀರಿಸ್ಲಿ? ನೀನ್ ನಿನ್ನ ಎಫರ್ಟ್ ಹಾಕಿದ್ಯಾ? ಮಾತು ತಪ್ಪೋದು ಎಲ್ಲಿಂದ ಬಂತು? ನೋಡ, ನಿನಗೆ ಅವತ್ತಿನಿಂದ ಹೇಳ್ತಾ ಇದ್ದೀನಿ, ನಿನ್ನ ಉಡಾವೆ ಜೀವನಕ್ಕೆ ಕೊಡುವಂಥ ದುಡ್ಡು ನನ್ನ ಹತ್ರ ಇಲ್ಲ. ಮಗಳ ಮದುವೆಗೆ ಲಕ್ಷಾಂತರ ಖರ್ಚು ಮಾಡಕ್ ದುಡ್ಡಿತ್ತ ನಿಮ್ಮ ಹತ್ರ? ಇತ್ತು. ಅಪ್ಪನಾಗಿ ಮಗಳ ಮದುವೆ ಮಾಡೋದು ನನ್ನ ಕರ್ತವ್ಯ. ನಾನು ದುಡ್ದಿದ್ದೀನಿ, ಖರ್ಚು ಮಾಡಿದ್ದೀನಿ. ಮಗಳಿಗೆ ಖರ್ಚು ಮಾಡಿದ್ದೀರಾ, ಮಗನಿಗೂ ಕೊಡ್ಬೇಕಲ್ವಾ? ನಿನಗೇನೋ ಕೊಡ್ಬೇಕಾದ್ದು. ನಮ್ಮ ಅಪ್ಪ ನನಗೆ ಕೊಟ್ಟು ಅಂಗಡಿ ಇದೆ, ನಾನು ನಿನಗೆ ಕೊಡ್ತೀನಿ. ಕೂತ್ಕೋ, ವ್ಯಾಪಾರ ಮಾಡು. ಈ ದರಿದ್ರ ಚಿಲ್ಲರೆ ವ್ಯಾಪಾರ ನಾನು ಮಾಡಲ್ಲ. ಕುಲಕಸುಬಿನ ಬಗ್ಗೆ ತುಚ್ಛವಾಗಿ ಮಾತಾಡಬೇಡ. ನನಗದು ಇಷ್ಟ ಇಲ್ಲ. ನನಗೆ ಬೇರೆ ಬಂಡವಾಳ ಕೊಡಿ, ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ. ಏನ್ ಮಾಡ್ತೀಯ? ಮಾಲ್ಗಳಾಗಿದ್ದಾವೆ, ಮಾರ್ಟ್ಗಳಾಗಿದ್ದಾವೆ, ಯಾವ್ದಾದ್ರು ಈ ಕಾಲಕ್ಕೆ ತಕ್ಕಂಥದ್ದು ಕೆಲಸ ಮಾಡ್ತೀನಿ. ಕೂಲಿ ಮಾಡ್ತೀಯ ಅಲ್ಲಿ? ನಾಚಿಕೆ ಆಗಲ್ಲ ಗುಲಾಮ? ಅಪ್ಪೋ ಮಾವ, ಹೀಗೆಲ್ಲ ಅನ್ಬೇಡಿ ಅವರನ್ನ. ನೀನ್ ಮಧ್ಯ ಮಾತಾಡ್ಬೇಡಮ್ಮ. ಅವಳು ನನ್ನ ಹೆಂಡತಿಯಪ್ಪ. ಇರಬಹುದು, ಆದ್ರೆ ಇದು ಅಪ್ಪ ಮಗನ ಮಧ್ಯ ಮಾತುಕತೆ. ಅವಳು ಬಾಯಿ ಮುಚ್ಕೊಂಡಿರೋ ಕೇಳು. ಏನ್ರಿ ಇದು? ಅಪ್ಪ, ನನ್ನ ಹೆಂಡತಿಗೆ ಏನಾದ್ರು ಅಂದ್ರೆ ಆಮೇಲೆ ನಾನು ಏನ್ ಮಾಡ್ತೀಯ? ನೀವು ಸುಮ್ಮನಿರಿ. ಏನು ಏನ್ ಅಮ್ಮ, ಮಾತಾಡ್ತಿದೀಯಾ? ನಿನಗೆ ಅರ್ಥ ಆಗಲ್ಲ, ಸುಮ್ನಿರಮ್ಮ. ಪದೇ ಪದೇ ಹಂಗಿಸ್ತಾರೆ. ತೋರಿಸ್ತೀನಿ ನಾನು ಏನು ಅಂತ. ತೋರ್ಸು, ಮಾಡಿ ತೋರ್ಸು, ಆವಾಗ ಒಪ್ಕೋತೀನಿ. ಏನೇ ನೋಡ್ತಾ ನಿಂತ್ಕೊಂಡಿದ್ಯಾ? ಬಾರೆ ಬಾಲಾಜಿ, ಬಾಲಾಜಿ, ನನ್ನ ಮಾತು ಕೇಳು. ಅಪ್ಪ, ನೀವು ನನಗೋಸ್ಕರ ಅವನ ಹತ್ರ ಜಗಳ ಆಡಿದ್ರೆ ನಂಗೆ ಕಷ್ಟ ಆಗತ್ತಪ್ಪ. ನೀನ್ ಬೇಜಾರು ಮಾಡ್ಕೋಬೇಡಮ್ಮ, ಅವನಿಗೊಂದು ಬುದ್ಧಿ ಕಲಿಸ್ಬೇಕಾಗಿದೆ. ನನ್ನ ಮಾತು ಕೇಳು. ನೀನ್ ಸುಮ್ನಿರಮ್ಮ. ನೋಡಿ ನೋಡಿ ಸಾಕಾಗಿದೆ ಇವರ ಅವತಾರನ. ಏನಂತ ತಿಳ್ಕೊಂಡಿದ್ದಾರೆ? ಹೊಟ್ಟೆ ಹಸ್ಕೊಂಡು ಸತ್ರು ಸರಿ, ಈ ಮನೆ ಹೊಸ್ತು ತುಳಿಯಲ್ಲ. ಬಾರೆ ಹೋಗಲ್ಲ. ನನಗ್ ಗೊತ್ತಿಲ್ವಾ, 4 ದಿವಸಕ್ಕೆ ವಾಪಸ್ ಬರ್ತೀಯ? ಆವತ್ತು ನಾವು ಮನೆ ಬಿಟ್ಟು ಹೋದವರು ಮೇಡಮ್, ಮತ್ತೆ ಆ ಮನೆ ಕಡೆ ಹೋಗಲೇ ಇಲ್ಲ. ಇವ್ರ ಮಗ ನನ್ನನ್ನು ನಮ್ಮಪ್ಪನ ಮನೇಲಿ ಬಿಟ್ಟು ದುಬೈಗೆ ಹೋಗಿ ದುಡ್ಡು ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. 2 ವರ್ಷ ಆದಮೇಲೆ ಬಂದರು. ಉಳಿಸಿದ ದುಡ್ಡಲ್ಲಿ ಚೈನಾ ಬಜಾರ್ ಥರದ್ದು ಒಂದು ಅಂಗಡಿ ಇಟ್ಟರು. ಆರಂಭದಲ್ಲಿ ಬಿಸ್ನೆಸ್ ಚೆನ್ನಾಗೇ ನಡೀತಾ ಇತ್ತು. ಆದರೆ ನಮ್ಮ ದುರಾದೃಷ್ಟ, ಅಲ್ಲೇ ಒಂದು ಫ್ಲೈಓವರ್ ಬರಬೇಕಾ, ಕೊನೆಗೆ ಅಂಗಡಿ ಮುಚ್ಚಲೇಬೇಕಾಯ್ತು. ಬೇರೆ ಕಡೆ ಬಾಡಿಗೆ ಕೊಟ್ಟು ಅಂಗಡಿ ತೆಗಿಯೋಕ್ಕಾಗಲೇ ಇಲ್ಲ. ಇತ್ತು ಬದ್ದು ಸೇವಿಂಗ್ಸ್ ಎಲ್ಲ ಖರ್ಚಾಗೋಯ್ತು. ಈಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಮುಂಬೈನಲ್ಲಿ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಶಾಪ್ನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದಾರೆ. ಬೆಂಗಳೂರಲ್ಲಿ ಬಾಡಿಗೆ ಕೊಟ್ಟು ಬದುಕೋಕ್ಕಾಗಲ್ಲ ಅಂತ ನಾನು ತುಮಕೂರಲ್ಲಿ ಮನೆ ಮಾಡಿಕೊಂಡು ಮಗನ ಸಾಕ್ಕೊಂಡಿದ್ದೀನಿ. ಇವರು ತಿಂಗಳು 2 ತಿಂಗಳಿಗೆ ಒಂದು ಸಲ ಬಂದು ಹೋಗ್ತಾರೆ. ಶೆಟ್ರು ಸೊಸೆ ಆಗಿದ್ದಕ್ಕೆ ಇದೇ ನೋಡಿ ನಂಗೆ ಸಿಕ್ಕಿದ್ದು.
ಯಜಮಾನ್ರ ಮಗ ಮನೆ ಬಿಟ್ಟು ಹೋದ್ಮೇಲೆ ಅವ್ರ ಹೆಂಡತಿ ಮಗನ ನೆನಪಿನಲ್ಲೇ ಕೊರಗಿ ಕೊರಗಿ ಪ್ರಾಣ ಬಿಟ್ಟರು. ಅವ್ರು ತೀರ್ಕೊಂಡಾಗ ಈ ಪುಣ್ಯಾತ್ಮ ದುಬೈನಲ್ಲಿದ್ದ. ಹೆತ್ತ ತಾಯಿ ಮುಖ ನೋಡೋದಕ್ಕೂ ಬರಲಿಲ್ಲ. ಪಾಪ ಶೆಟ್ರು ಒಬ್ಬರೇ ನಿಂತು ಎಲ್ಲ ಕಾರ್ಯ ನೆರವೇರಿಸ್ಬೇಕಾಯ್ತು. ಅಷ್ಟಾದರೂ ಶೆಟ್ರದ್ದು ತುಂಬ ಗಟ್ಟಿ ಜೀವ ಮೇಡಮ್. ಹೆಂಡತಿ ಸತ್ತ ಟೈಮ್ನಲ್ಲೂ ಇವ್ರ ಅಂಗಡಿ ಕ್ಲೋಸ್ ಮಾಡಿದ್ದು ಬರೀ ಒಂದೇ ದಿನ. ಶೆಟ್ರು ಅಂಗಡಿನ ತುಂಬ ಹಚ್ಕೊಂಡಿದ್ರು ಅನ್ಸತ್ತೆ. ಹಾಂ, ಆದರೆ ವ್ಯಾಪಾರ ತುಂಬ ಡಲ್ ಆಗಿತ್ತು. ಅಷ್ಟರಲ್ಲಾಗಲೇ ಬೆಂಗಳೂರಿಗೆ ಮಾಲ್ ಕಲ್ಚರು ಬಂದುಬಿಟ್ಟಿತ್ತು. ಶೆಟ್ರ ಅಂಗಡಿ ಬರೋ ಗಿರಾಕಿಗಳ ಸಂಖ್ಯೆ ನಿಧಾನಕ್ಕೆ ಕಮ್ಮಿ ಆಗ್ತಿತ್ತು. ಹಾಂ, ಮಿಲಿಟ್ರಿ ರಾಜಣ್ಣ ಅಂತ ಒಬ್ಬರು ಪರ್ಮನೆಂಟ್ ಗಿರಾಕಿ ಇದ್ದಕ್ಕಿದ್ದಂಗೆ ಅವರು ಸಾಮಾನು ತಗೊಳ್ಳೋದು ನಿಲ್ಲಿಸ್ಬಿಟ್ರು. ಯಾಕೆ ಅಂತ ಕೇಳೋದಕ್ಕೆ ನಾನು ಶೆಟ್ರು ಒಂದು ದಿವಸ ಅವ್ರ ಮನೆಗೆ ಹೋದೆವು. ನಮಸ್ಕಾರ. ನೀವಾ? ಬನ್ನಿ. ಮಂಜ ಹೇಳ್ದ ಈ ತಿಂಗಳು ಸಾಮಾನೆಲ್ಲ ವಾಪಸ್ ಕಳಿಸ್ಬಿಟ್ರಿ ಅಂತ. ಏನಾದರೂ ವ್ಯತ್ಯಾಸ ಐತೆ? ವ್ಯತ್ಯಾಸ ಅಂತಂದ್ರೆ ಮೂಟೆ ಒಳಗಿಡೋ. ಆಯ್ತು ಯಜಮಾನ್ರೆ. ಏನಾದರೂ ತಪ್ಪಾಗಿದ್ರೆ ಕೇಳಿ ತಿಳ್ಕೊಳ್ಳೋಣಂತೆ. ಕೂತ್ಕೊಳ್ಳಿ. ಈಗಿನ ಕಾಲದ ಹುಡುಗರು ಟ್ರೈನ್ ಮಾಡೋ ಬಹಳ ಕಷ್ಟ. ಹೇಯ್, ಯಾರು ನಿನ್ನನ್ನು ಬಾಂದಿದ್ದು? ಮತ್ತೆ ಯಾಕೆ ಇದನ್ನು ಹೊತ್ಕೊಂಬಂದೆ? ಬೇಡ ಅಂತ ವಾಪಸ್ ಕಳ್ಸಿರ್ಲಿಲ್ವಾ? ನಡಿ ಆಚೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಡಿ ಆಚೆ. ಬೇಡ ಅಂತ ಹೇಳಿದ್ರು ಮತ್ತೆ ತಂದಿದ್ಯಾ. ಗೆಟ್ ಔಟ್. ನಮಸ್ಕಾರ ತಾಯಿ. ಹೇಳಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ನಾವಿನ್ಮೇಲೆ ಪ್ರಾವಿಷನ್ ಬೇರೆ ಕಡೆ ತಗೋತೀವಿ. ಯಾಕೆ? ನಮ್ಮ ಕ್ವಾಲಿಟಿನಲ್ಲಿ ಏನಾದರೂ ಡಿಫರೆನ್ಸ್ ಕಾಣಿಸ್ತಾ? ಇದು ಕ್ವಾಲಿಟಿ ವಿಚಾರ ಅಲ್ಲ, ನಮ್ಮ ಅನುಕೂಲದ ವಿಚಾರ. ನನಗೆ ಫೋನ್ ಮಾಡಿದ ತಕ್ಷಣ ನೀವು ಕೇಳಿದ ಐಟಮ್ಸ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದೀನಲ್ಲ. ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಅಯ್ಯೋ ದೇವ್ಡ, ಮನೆಗೆ ಐಟಮ್ಸ್ ಕಳಿಸೋದೇ ಪ್ರಾಬ್ಲಮ್ಮ. ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರಿಗೆ ಅವ್ರ ಆಫೀಸ್ನಲ್ಲಿ ಪ್ರತಿ ತಿಂಗಳು 3-4 ಸಾವಿರಕ್ಕೂ ಹೆಚ್ಚು ಫುಡ್ ಕೂಪನ್ಸ್ ಬರುತ್ತೆ. ಅದನ್ನ ಮಾಲ್ಗಳಲ್ಲಿ, ಬಿಗ್ ಬಜಾರ್ಗಳಲ್ಲಿ ರಿಡೀಮ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಅವ್ರಿಗೆ ಅವ್ರ ಕ್ಲೈಂಟ್ಸ್ ಅಂತ ಗಿಫ್ಟ್ ವೋಚರ್ಸ್ ಕೂಡ ಬರುತ್ತೆ. ಅದಕ್ಕೆ ನಮಗ್ ಬೇಕಾಗಿರೋ ಸಾಮಾನುಗಳನ್ನ ಕೊಂಡ್ಕೋಬಹುದು. ಇದೆಲ್ಲ ನಿಮ್ಮ ಅಂಗಡಿಲಿ ಸಾಧ್ಯನಾ? ಆದ್ರೆ ಅವ್ರದಕ್ಕೂ ನಮ್ದಕ್ಕೂ ಕ್ವಾಲಿಟಿನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ತಾಯಿ. ನಾನೇ ಖುದ್ದು ಮಾರ್ಕೆಟ್ ಹೋಗಿ ಒಳ್ಳೆ ಅಕ್ಕಿ, ಒಳ್ಳೆ ಬೇಳೆ ಎಲ್ಲ ನೋಡಿ ತರ್ತೀನಿ. ಬೇಕಾದ್ರೆ ಇಲ್ಲಿದಕ್ಕೂ ಚೆಕ್ ಮಾಡಿ ನೋಡಿ. ಆದ್ರೆ ನಿಮ್ಮ ಅಂಗಡಿಲಿ ನಮಗ್ ಬೇಕಾಗಿರೋ ಬ್ರ್ಯಾಂಡ್ ಸಿಗಲ್ವಲ್ಲ? ಅಲ್ಲಾದ್ರೆ 10 ಬ್ರ್ಯಾಂಡ್ಸ್ ಇರುತ್ತವೆ. ನಮಗ್ ಬೇಕಾಗಿರೋದನ್ನ ಹುಡುಕ್ ತಗೋಬಹುದು. ಅಲ್ಲಮ್ಮ, ನಮ್ಮಂಥ ಸಂಪ್ರದಾಯಸ್ಥ ಅಂಗಡಿಗಳಲ್ಲಿರೋ ನಿಯತ್ತಲ್ಲಿರಲ್ಲ ಕಣಮ್ಮ. ಅದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕು ಸರ್? ವಾರಕ್ಕೊಂದಿನ ಔಟಿಂಗ್ ಆಗುತ್ತೆ. ಇದು ಒಂಥರ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಈಗ ಅಲ್ಲಿ ಐಟಮ್ಸ್ ತಗೊಂಡ್ರೆ ತಕ್ಷಣಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ. ನಾನು ನಿಮಗೆ 30 ದಿವಸದ ಕ್ರೆಡಿಟ್ ಕೊಡ್ತೀನಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ಅಲ್ಲೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ 40 ದಿವಸದ ಕ್ರೆಡಿಟ್ ಸಿಗುತ್ತೆ. ಕ್ರೆಡಿಟ್ ಇದೆ ಅಂತ ಕಾರ್ಡ್ ಗೀಚ್ತೀರಿ, ಬೇಕಾದ್ದು ಬೇಡವಾದ್ದು ಎಲ್ಲಾನು ತಗೋತೀರಿ, ತಲೆ ಮೇಲೆ ಸಾಲದ ಹೊರೆ ಹೊತ್ಕೋತೀರಿ. ನೋಡಿ ಶೆಟ್ರೆ, ಅನ್ನೆಸೆಸರಿ ಡಿಸ್ಕಷನ್ ಬೇಡ, ಬಿಟ್ಬಿಡಿ. ರಾಜಣ್ಣವ್ರೆ, ನಮ್ಮ ತಂದೆ ಕಾಲದಿಂದಲೂ ನಿಮ್ಮ ಮನೆಗೆ ಪ್ರೊವಿಷನ್ ಸಪ್ಲೈ ಮಾಡ್ತಾ ಬಂದಿದ್ದೀವಿ. ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಂತಿದ್ದೀವಿ. ಅದನ್ನು ಮರೆಯೋಕ್ಕಾಗುತ್ತಾ? ನೋಡಿ, ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಬೇಡ. ದಯವಿಟ್ಟು ನೀವು ನಮ್ಮ ಸ್ವಾತಂತ್ರ್ಯಕ್ಕೆ ಕಲ್ಲು ಹಾಕ್ಬೇಡಿ. ನಿಮ್ ಪ್ರಾವಿಷನ್ ನಮಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಬರ್ತೀನಿ.
ಶೆಟ್ರೆ, ಬೇಜಾರು ಮಾಡ್ಕೋಬೇಡಿ. ಮುಂದೆ ನನಗೆ ಪರ್ಸನಲ್ಲಾಗಿ ಏನಾದರೂ ಬ್ಲೇಡು ಗೀಡು ಅಂಥದ್ದೇನಾದ್ರು ಬೇಕಾಯಿತು ಅಂದರೆ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ, ಆಯಿತಾ? ಬರಲಾ ಶೆಟ್ರೆ? ನಮಸ್ಕಾರ. ನಮಸ್ಕಾರ ಶೆಟ್ರಿಗೆ. ನನ್ನ ಹೆಸರು ಪ್ರತಾಪ್ ಅಂತ. ಈ ವಾರ ಏನು ಹೊಸ್ತು ಬೇಕಿಲ್ಲಪ್ಪ. ನಿಮ್ಗೆ ಐಟಮ್ ಕೊಡಕ್ಕೆ ಬಂದಿಲ್ಲ ಶೆಟ್ರೆ, ಇನ್ವೈಟ್ ಮಾಡಕ್ಕೆ ಬಂದಿದ್ದೀನಿ. ಎಲ್ಲಿಗೆ? ಅದೇ ಹೇಳಿದ್ನಲ್ಲ, ಹೊಸ ಮಾಲ್ ಓಪನ್ ಆಗ್ತಿದೆ, ಅಲ್ಲಿಗೆ ಬನ್ನಿ ನೀವು. ಎಲ್ಲ ಐಟಮ್ಸು ಸಿಗುತ್ತೆ, ಸ್ಪೆಷಲ್ ಡಿಸ್ಕೌಂಟ್ ಕೊಡಿಸ್ತೀನಿ ನಾನು ನಿಮಗೆ. ತಗೊಳ್ಳಿ ಶೆಟ್ರೆ ಸ್ವೀಟ್ಸು. ಬೇಡಪ್ಪ. ಇರಲಿ, ಇಟ್ಕೊಳ್ಳಿ ಶೆಟ್ರೆ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಬರೋಕ್ಕೆ ಮುಂಚೆ ಫೋನ್ ಮಾಡಿ, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಶೆಟ್ರೆ, ನಾನು ಹೊರಡ್ಲಾ? ಶೆಟ್ರೆ, ಇನ್ಯಾವ್ದಾದ್ರು ಈ ರೀತಿ ಅಂಗಡಿ ಇದೆಯಾ ಇಲ್ಲಿ? ಸರಿ ಶೆಟ್ರೆ. ಮರಿ, ಏನಪ್ಪ ನಿನ್ನ ಹೆಸರು? ವಿನಯ್ ರಾಘವ್. ವಿನಯ್ ರಾಘವ್. ಇದನ್ನ ನಿಮ್ಮ ಅಪ್ಪಾಜಿ ಅಮ್ಮಂಗೆ ಕೊಡ್ತೀಯಾ? ವೆರಿ ಗುಡ್. ಬರ್ತೀನಿ ಶೆಟ್ರೆ, ಇನ್ನೂ ತುಂಬ ಕಡೆ ಇನ್ವಿಟೇಷನ್ಸ್ ಕೊಡೋದಿದೆ. ನಮಸ್ಕಾರ. ಏನ್ ಮರಿ? ಆ? ಏನ್ ಬೇಕು? ಚಾಕ್ಲೇಟಾ? ಹ್ಞೂ. ಯಾವ್ದು ಬೇಕು? ಡಾರ್ಕ್ ಫ್ಯಾಂಟಸಿ. ಅದಿಲ್ಲ, ಇದು ಕೊಡ್ಲಾ? ಬೇಡ, ನಂಗೆ ಡಾರ್ಕ್ ಫ್ಯಾಂಟಸಿನೇ ಬೇಕು. ಇದು ಚೆನ್ನಾಗಿರುತ್ತೆ, ತಗೋ ಮಗು. ಬೇಡಪ್ಪ. ಟಿವಿಲಿ ನೋಡ್ತಾರೆ, ಇಲ್ಲಿ ಬಂದು ಕೇಳ್ತಾರೆ. ಏನು ಅಲ್ಲಿ ತೋರಿಸೋ ಎಲ್ಲದನ್ನ ಇಲ್ಲಿ ತಂದು ಇಡ್ಲಿಕ್ಕೆ ಆಗ್ತದ? ಮಗ ಬಾಯಿಲ್ಲೆ. ತಗ. ಏನಿದು? ಸ್ವೀಟು. ಬೇಡ. ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ತಗೋ. ಅನ್ಪಾಕ್ ಫುಡ್ ತಿನ್ಬೇಡ ಅಂತ ಮಮ್ಮಿ ಹೇಳಿದ್ದಾಳೆ. ಸಾಮಾಯ್ತು. ಶೆಟ್ರೆ, ನಮಸ್ಕಾರ. ಯಾರು? ಬೈರಣ್ಣನ. ಏನಪ್ಪ ಇಷ್ಟೊಂದು ಬದಲಾಗ್ಬಿಟ್ಟಿದೀಯಾ? ಏನು ಬಂದಿದ್ದು? ನೀನ್ ನೋಡಕ್ಕೆ ಅಂತ ಬಂದೆ. ಬಿಸಿಲಲ್ಲಿ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ ಶೆಟ್ರೆ? ಅಲ್ಲ ಬೈರಣ್ಣ, ಇಷ್ಟೊಂದು ವರ್ಷದಿಂದ ನಮಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಿದ್ದವನು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ಟಲ್ಲ. ನಮ್ಮಿಂದ ಏನಾದ್ರು ತೊಂದರೆ ಆಯ್ತಾ? ಬಿಡ್ತು ಅನ್ನೆ, ತೊಂದರೆಗಿಂದ್ರೆ ಏನೂ ಇಲ್ಲ. ನಾನು ನಮ್ಮ ತೋಟದ ತೆಂಗಿನಕಾಯಿನ 5 ಇಯರ್ಸು ಲೀಜು ಕೊಟ್ಬಿಟ್ಟಿದ್ದೀನಿ. ಯಾರಿಗೆ? ಅದೇ ಬೆಂಗಳೂರಾಗ ಅದೇನೋ ದೊಡ್ಡ ಅಂಗಡಿ ಐತಂತಲ್ಲ ಅವ್ರಿಗೆ. ನಮ್ಮ ಹುಡುಗ ಅವ್ರ ಹತ್ರ ಮಾತಾಡಿ 1 ವರ್ಷದ ಅಡ್ವಾನ್ಸ್ ಇಸ್ಕೊಂಬಂದ್ಬಿಟ್ಟವನೇ. ಅಯ್ಯೋ ದೇವ್ರ, ನನಗೆ ಕೇಳಿದ್ರೆ ನಾನೇ ಅಡ್ವಾನ್ಸ್ ಕೊಡ್ತಿದ್ನಲ್ಲಪ್ಪ. ಅಷ್ಟು ದುಡ್ಡು ನೀವೆಲ್ಲಿ ಕೊಡೋಕ್ಕಾಗ್ತದ ಬಿಡಿ. ಯಾಕೆ? ಫಲ ಚೆನ್ನಾಗಿದೆ, ಕುಡಿಯಕ್ಕೆ ನೀರು ಸಿಗುತ್ತಾ? ಶೆಟ್ರೆ, ಎಳ್ನೀರೇ ಕಿತ್ಕೊಡ್ಬೋದಾಗಿತ್ತು, ಆದ್ರೂ ಏನು ಮಾಡೋದು ಕೇಳಂಗಿಲ್ಲ. ನೋಡಿ, ನಂಬ್ರ ಹಾಕ್ಬಿಟ್ಟವ್ರೆ. ಲೋ ಕೆಂಚ, ಮೋಟ್ರನ್ ಕರೆಂಟ್ ಇಲ್ಲದೆ. ಬನ್ನಿ, ನಮ್ಮ ತರಕಾರಿ ತೋಟನಾದ್ರೂ ನೋಡುವ. ಆಯ್ತು ನಡಿಯಪ್ಪ. ಶೆಟ್ರೆ, ಇಲ್ಲಿ ತರಕಾರಿ ಹೂವು ಎಲ್ಲ ಹಾಕಿದೀವಲ್ಲ, ಇದಕ್ಕೆ ಬೀಜ, ಗೊಬ್ಬರ, ಔಷಧಿ ಎಲ್ಲ ಅವ್ರದ್ದೇ. ನಮ್ದೇನಿದ್ರು ಭೂಮಿ, ನೀರು. ನಮಗೇನು ಕ್ಯಾಮೇನೆ ಇರಾಕಿಲ್ಲ ಬಿಡಿ. ಈ ದನ ಕುರಿಗಳು ತೋಟಕ್ಕೆ ನುಗ್ಗದಂಗೆ ನೋಡ್ಕೊಳ್ಳೋದು ಆಟಯ್ಯ. ಅವ್ರು ಕೊಟ್ಟು ದುಡ್ಡಾಗ ನಮ್ಮ ಮಗ ಒಂದು ಕಾರ್ ತಗೊಂಡವನೆ, ನಂಗೊಂದು ಬೈಕ್ ಕೊಡ್ಸವನೆ. ಅವ್ರು ಏಟು ದೊಡ್ಡ ಮನುಷ್ಯರು ಅಂತೀರಾ? ಏನಪ್ಪ ದೊಡ್ಡ ಮನುಷ್ಯರು. ಮಂಜಾ, ಯಜಮಾನ್ರೆ, ಎಷ್ಟು ಚೆನ್ನಾಗಿದೆ ನೋಡು ಮೆಣಸಿನಕಾಯಿ. ಮುಟ್ಟಬೇಡಿ. ಯಾಕೆ? ಅದೇ ಹೇಳ್ದಲ್ಲ, ಇದು ನಮ್ದಲ್ಲ, ಅವ್ರದು. ಭೂಮಿ ನಿಂದೆ ಅಲ್ಲನ? ಭೂಮಿ ನಂದೆ, ಮೇಲಿಂದೆಲ್ಲ ಅವ್ರದು. ಎಲ್ಲ ಲೆಕ್ಕ ಹಾಕೊಂಡೋಗಿರ್ತಾರೆ. ನಮ್ಮ ಮನೆ ಸಾರಿಗೆ ಕಿತ್ಕೊಂಡೋಗಲ್ಲ ನಾವು. ಎಲ್ಲ ನೋಡಿದ್ರ ಹೆಂಗೈತೆ? ಭಾಳ ಚೆನ್ನಾಗಿದೆಯಪ್ಪ. ಶೆಟ್ರೆ,
ಅದೇನೋ ಅಮೇರಿಕದಿಂದ ಇನ್ನೂ ದೊಡ್ಡ ಅಂಗಡಿ ಬರ್ತದಂತೆ, ನಾ ಬೆಳೆದಿರೋ ಈ ಬೆಳೆಗೆಲ್ಲ ಇನ್ನೂ ಜಾಸ್ತಿ ರೇಟ್ ಕೊಡ್ತಾರಂತೆ. ನಿಮ್ಗೇನಾದ್ರು ಗೊತ್ತಾ? ಅಂತಾರೆ. ಹಾಂ, ಬನ್ನಿ. ಬರ್ತೀನಿ ಬೈರಣ್ಣ. ಒಳ್ಳೇದು, ಹೋಗಿದ್ದು ಬನ್ನಿ. ಏ ಕೆಂಚ, ಗೇಟ್ ಬೀಗ ಹಾಕು ಅಂತ ಎಷ್ಟು ಕಿತ್ತಾರ ಹೇಳೋದು ನಿಂಗೆ? ಯಾರ್ಯಾರೋ ಒಳಗೆ ಬರ್ತಾರೆ. ಎಲ್ಲ ಹಾಳಾಗಿ ಹೋಗಿದೆಯಲ್ಲೇ ಬಟ್ಟೆ ತದೆ. ಗಾಡಿ ಅಂತಲ್ಲ ಬಂಡಕನ ಒಂದು ಎಳ್ಳೀರು ಕೊಚ್ಚಿ. ಹಾಂ 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 ಒಂದು ನಿಮಿಷ ರೀ, ಒಂದು ನಿಮಿಷ ರೀ. ಶೆಟ್ರೆ, ಶೆಟ್ರೆ ಅವರೇ, ಗೋವಿಂದ್ ಶೆಟ್ರು ಬನ್ನಿ, ನೀವೇ ಬನ್ನಿ ಬನ್ನಿ. ಹಲೋ, ನೀವೆಂತ ಹೇಳ್ತಾ ಇದ್ದೀರಿ? ಹಾಂ, ಹೋಳಿಗೆನಾ? ಇದು ಸಕ್ಕರೆ ಹೋಳಿಗೆನಾ ಇಲ್ಲ ಕಾಯಿ ಹೋಳಿಗೆನಾ? ಎರಡೂ ಚೆನ್ನಾಗಿರ್ತದೆ. ಮತ್ತೆಂತ? ಓಕೆ, ನಾನು ಶುಗರ್ ಫ್ರೀನೇ ಮಾಡ್ತೇನೆ ಬಿಡಿ, ಇಡ್ತೇನೆ. ಶೆಟ್ರೆ ನಮಸ್ಕಾರ. ಗೊತ್ತಾಗ್ಲಿಲ್ವಾ? ಯಾರು? ಎಂತ ಶೆಟ್ರೆ ಇದು? ನಾನು ದಾಮೋದರ. ನೀನು ನೀವೇನಪ್ಪ ಎಷ್ಟೊಂದು ಬದಲಾಗ್ಬಿಟ್ಟಿದ್ದೆ. ಎಲ್ಲಿರ್ತಾಳೆ? ಬೇಡ ತಗೊಳ್ಳಿ. ನೀವು ಒಳ್ಳೆ ಸಂಕೋಚ ಪಟ್ಕೊಂಡು ತಗೊಳ್ಳಿ ತಗೊಳ್ಳಿ. ನಿಮ್ಮ ಹುಡುಗನಾ? ಇನ್ನೊಂದು ಕೊಚ್ಚ. ಏಸಿ ಪಾಡಿ ಬಾರೆ. ಮಾಡ್ದೆ ಅಣ್ಣ. ಮತ್ತೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಮಾಡು. ಶೆಟ್ರೆ ಹೇಗುಂಟು ಕಾರು? ಚೆನ್ನಾಗಿದೆಯಪ್ಪ. ಈಗೇನು ವ್ಯವಹಾರ ನಿಮ್ಮದು? ಅದೇ ಕ್ಯಾಟ್ರಿಂಗು. ಈಗ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ ಅಷ್ಟೇ. ಅಲ್ಲ, ಮುಂಚಿನ 1-2 ವರ್ಷ ನಮ್ಮ ಹತ್ರ ಪ್ರೊವಿಷನ್ ತೊಗೊಂಡು ಹೋಗ್ತಿದ್ದವ್ರು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರಲ್ಲ, ಬಿಸ್ನೆಸ್ ಏನಾದರೂ ಚೇಂಜ್ ಮಾಡಿದ್ರೇನೋ ಅಂದ್ಕೊಂಡೆ. ಇಲ್ಲ ಇಲ್ಲ, ಆಫೀಸ್ ಚೇಂಜ್ ಮಾಡಿದೆ ಅಷ್ಟೇ. ಮದುವೆ ಅಡಿಗೆ ಒಟ್ಟಿಗೆ IT ಕಂಪನಿ ಕೂಡ ಫುಡ್ ಸಪ್ಲೈ ಮಾಡೋದು. ಬೇರೆ ಬೇರೆ ಕಡೆ ಕ್ಯಾಂಟೀನ್ ಮಾಡಿದ್ದೇನೆ. ಜೊತೆಗೆ ಒಂದು 60-70 ಜನ ಕೆಲಸಕ್ಕಿದ್ದಾರೆ. ಹಬ್ಬ, ಸಂತೋಷ ಅಪ್ಪ. ಆಮೇಲೂ ನೀವು ನಮ್ಮ ಹತ್ರನೇ ಪ್ರೊವಿಷನ್ಸ್ ತೊಗೊಂಡು ಹೋಗಿರ್ತಿದ್ರೆ ನಮಗೂ ಒಂದಿಷ್ಟು ಅನುಕೂಲ ಆಗಿರೋದು. ನನಗೆ ವಾರಕ್ಕೆ ಕ್ವಿಂಟಲ್ ಗಟ್ಟಲೆ ದಿನಸಿ ಬೇಕು ಶೆಟ್ರೆ. ಅದೆಲ್ಲ ನಿಮ್ಮ ಅಂಗಡಿಯಿಂದ ಸಪ್ಲೈ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಆಫೀಸ್ ಕೆಳಗಡೆ ಒಂದು ಗೋಡನ್ ಮಾಡಿ ಅದರಲ್ಲಿ 1 ತಿಂಗಳಿಗೆ ಆಗುವಷ್ಟು ಸ್ಟಾಕ್ ಮಾಡಿದ್ದೇನೆ. ಒಳ್ಳೇದಪ್ಪ, ಚೆನ್ನಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಶೆಟ್ರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ದಿವಸ ಕೆಲಸ ಶುರು ಮಾಡೋದು ನಿಮ್ಮನ್ನು ನೆನೆಸ್ಕೊಂಡೆ. ನಿಜ ಹೇಳ್ಬೇಕಂತಂದ್ರೆ ನಾನು ಉದ್ಧಾರ ಆಗಿದ್ದು ನಿಮ್ಮಿಂದನೇ ಶೆಟ್ರೆ. ಅಯ್ಯೋ ದೇವಡ, ಎಷ್ಟು ದೊಡ್ಡ ಮಾತಾಡ್ಬಿಟ್ರಪ್ಪ. ಅದ್ರಲ್ಲಿ ದೊಡ್ಡ ಮಾತೆಂತ, ಸತ್ಯ ಅದು. ಹಲೋ, ಸಾರಿ, ಐ ಆಮ್ ಇನ್ ಎ ಮೀಟಿಂಗ್. ಬನ್ನಿ. ಏನು ಶೆಟ್ರೆ, ಅಂಗಡಿ ಇಷ್ಟು ಡಲ್ ಆಗಿಬಿಟ್ಟಿದೆ? ಏನು ಮಾಡೋದಪ್ಪ, ವ್ಯಾಪಾರ ಬಿದ್ದು ಹೋಗಿದೆ. ಅದಕ್ಕೆ ಅಂಗಡಿನೂ ಶಿಫ್ಟ್ ಮಾಡಿದೆ. ಈಗ ಜನರ ಟೇಸ್ಟೇ ಬೇರೆ ಆಗಿಬಿಟ್ಟಿದೆ ಹೇಳಿ. ಅಲ್ಲ ಶೆಟ್ರೆ, ನೀವಿರೋರು ಒಬ್ಬರು, ಈ ವಯಸ್ಸಿನಲ್ಲಿ ಯಾಕೆ ಎಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಏನು ಮಾಡೋದು, ತಾತ ಮುತ್ತಾತರ ಕಾಲದಿಂದ ಬಂದಿರೋದು, ನಾವಿರೋ ಅಷ್ಟು ದಿವಸ ನಡೆಸೋದು. ನಾನೊಂದು ಮಾತು ಹೇಳ್ತೇನೆ, ಕೇಳ್ತೀರಾ? ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರೋ ಅದೇ ಥರದೊಂದು ಕೆಲಸ ಹೇಳ್ತಾನೆ, ಮಾಡ್ತೀರಾ?
ಕೆಲಸನ? ಹ್ಞೂ, ನೀವು ಏನು ಮಾಡಬೇಕಾಗಿಲ್ಲ ಶೆಟ್ರೆ. ನನ್ನ ಗೋಡೌನಿಗೆ ಬರ್ತದಲ್ಲ ದವಸ ಧಾನ್ಯ, ಅದರ ಕ್ವಾಲಿಟಿ ನೋಡಿ ಲೆಕ್ಕ ಬರೆದಿಡೋದು ಅಷ್ಟೇ. ತಿಂಗಳಿಗೆ 15,000 ರೂಪಾಯಿ ಕೊಡ್ತೇನೆ, ಆಯ್ತಾ? ನೀವು ನನಗೆ ಮಾಡಿದ ಉಪಕಾರ ನಾನು ಮರೀಲಿಕ್ಕಾಗ್ತದೆ ಶೆಟ್ರೆ? ನಿಮ್ಮದು ದೊಡ್ಡ ಮನಸ್ಸು. ನೋಡೋಣ, ಸಮಯ ಬಂದಾಗ ನಿಮಗೆ ಕುಡಿಯೋಕೆ ಏನಾದ್ರು ತರಿಸ್ಲಾ? ಎಂತ ಬೇಡ, ಬರ್ಲಿಯಾ? ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಹಳೆಯದೆ ಕಳಲು, ಹಳೆಯದೆ ತೀರ, ಹೊಸ ಹೊಸ ಅಲೆಯ ಸುನಾಮಿ, ಹೊಸ ಮುಖವೋ ಮುಖಬಾಣವು ಏನೋ, ಹೊಸದಾದರೆ ಅದು ಸಾಕು ಸ್ವಾಮಿ. ಹಳೆಯ ಬೈರು ಹೊಸ ಬಾಟಲಿಯಲ್ಲಿ, ಯಾವುದು ಅಸಲಿ ಯಾವುದು ನಕಲಿ. ಹಳೆಯ ಬೈರು ಹೊಸ ಬಾಟಲಿಯಲ್ಲಿ, ಯಾವುದು ಅಸಲಿ ಯಾವುದು ನಕಲಿ. ಹಾ, ಬನ್ನಿ ಬನ್ನಿ. ಬಂದೆ ಬಂದೆ ಬಂದೆ. ಮೀಟಿಂಗ್ ನೀವು ಯಾವತ್ತೂ ಲೇಟೇಪ್ಪ. ಇಲ್ಲ ಮಾರಯ್ಯ, ಇವತ್ತು ಒಳ್ಳೆ ವಿಷಯ ಮಾತಾಡಕ್ಕೆ ಸೇರಿದ್ವಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಬರಕ್ ಹೋಗಿದ್ದೆ ಅಷ್ಟೇ. ಕೂತ್ಕೊಂಬರಯ್ಯ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಕೂತ್ಕೊಳ್ಳಿ. ಹಾ, ಮುಂದುವರಿಲಿ. ಹಾ, ಇವ್ರಿಗೆ ಹೇಳ್ತಿದ್ದೆ, ಈ ಮಾಲ್ಗಳು ಮಾರ್ಟ್ಗಳು ಬಂದ ಮೇಲೆ ತಗೊಳ್ಳಿ ಸರ್. ಸಣ್ಣ ಏರಿಯಾದ ಕಿರಾಣಿ ಅಂಗಡಿಗಳಿಗೂ ವ್ಯಾಪಾರ ಕಡಿಮೆ ಆಗಿ ಹೋಗಿದೆ. ಕಸ್ಟಮರ್ಸ್ ಕಡಿಮೆ ಆಗಿಬಿಟ್ಟಿದ್ದಾರೆ. ನೀವು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋರು, ನಿಮ್ಮ ಅನುಭವ ಏನು? ಏನು